ಋಷಯ ಊಚುಃ ಗುಹ್ಯಾ ಗುಹ್ಯತರ ಸಾರ ಗುರುಗೀತಾ ವಿಶೇಷತಃ ತವ ಪ್ರಸಾದಾತ್ ಶ್ರೋತವ್ಯ ತಾಂ ಸರ್ವಾಂ ಬ್ರೂಹಿ ಸೂತನಃ. ಗುರುಗೀತಾ ಇಸ್ ಎ ಸೇಕ್ರೆಡ್ ಟೆಸ್ಟ್. ಆ ಗುರುಗೀತಾ ಅನ್ನೋದು ಬಹಳ ಶ್ರೇಷ್ಠವಾದ ಗ್ರಂಥ. ಇದು ಸ್ಕಂದ ಪುರಾಣದಲ್ಲಿ ಬರ್ತದೆ. ಸ್ಕಂದ ಪುರಾಣದಲ್ಲಿ ಶಿವಪಾರ್ವತಿಯರ ಸಂವಾದವಾಗಿ ಗುರುಗೀತೆ ಅನ್ನುವ ಗ್ರಂಥ ಬರ್ತದೆ. ಶ್ರೀ ವ್ಯಾಸ ಮಹರ್ಷಿಗಳು ಮಹಾಭಾರತ ಅಂತ್ಯದ ಕಾಲದಲ್ಲಿ ವೇದವನ್ನ ವಿಭಜನೆ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಕಡೆಗೆ ಆ ವೇದಗಳ ಸಾರಾಂಶ ಜನರಿಗೆ ತಿಳಿಲಿ ಅಂತ ಪುರಾಣಗಳನ್ನು ರಚನೆ ಮಾಡಿದರು, ಕಥೆಗಳ ರೂಪದಲ್ಲಿ. ಆ ಪುರಾಣಗಳನ್ನು ಹೇಳಲಿಕ್ಕೆ, ಆ ವೇದಗಳನ್ನು ಹೇಳಲಿಕ್ಕೆ ತಮ್ಮ ಶಿಷ್ಯರಿಗೆ ಹೇಳ್ಕೊಟ್ರು, ಒಂದು ಜವಾಬ್ದಾರಿ ಕೊಟ್ಟರು. ಪುರಾಣಗಳನ್ನ ಹೇಳಲಿಕ್ಕೆ ಸೂತ ಮಹರ್ಷಿಗಳಿಗೆ ಜವಾಬ್ದಾರಿ ಕೊಟ್ಟರು, ಪುರಾಣ ಜನರಿಗೆ ಹೇಳ್ಕೊಳ್ಳಿಕ್ಕೆ. ಆ ಸೂತ ಮಹರ್ಷಿಗಳಿಗೆ ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಗಳು ಸೇರಿದ್ದಾರೆ. ಅವರು ಸೂತ ಮಹರ್ಷಿಗಳಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ಗುಹ್ಯಾದ್ ಗುಹ್ಯತರಹ ಅಂದ್ರೆ ಬಹಳ ಅತ್ಯಂತ ರಹಸ್ಯಮಯವಾದ ಗುರುಗೀತೆಯನ್ನ, ವಿಶೇಷವಾದ ಗುರುಗೀತೆಯನ್ನ ನಮಗೆ ಹೇಳಿಕೊಡುವ ಕೃಪೆ ಮಾಡಿ. ಸೂತ ಮಹರ್ಷಿಗಳಿಗೆ ಉಳಿದ ಎಲ್ಲ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಪ್ರಾರ್ಥನೆ ಮಾಡ್ತಾರೆ? ಆ ಸೂತ ಮಹರ್ಷಿಗಳ ಪೂರ್ವಕ ಗುರುಗೀತೆ ಕೇಳಿ ಆ ಗುರುಗೀತೆಯನ್ನು ಲೋಕ ಕಲ್ಯಾಣಕ್ಕೆ ಜನರಿಗೆ ಹರಡ್ಲಿಕ್ಕೋಸ್ಕರ, ಜನರಿಗೆ ಗೊತ್ತಾಗ್ಲಿ ಅಂತ ಸೂತ ಮಹರ್ಷಿಗಳು ಪ್ರಾರ್ಥನೆ ಮಾಡ್ತಾರೆ. ಶ್ಲೋಕ 2. ಸೂತ ಉವಾಚ ಕೈಲಾಸ ಶಿಖರೇ ರಮ್ಯೆ ಭಕ್ತಾನುಗ್ರಹ ತತ್ಪರಂ ಪ್ರಣಮ್ಯ ಪಾರ್ವತಿ ಭಕ್ತ್ಯಾ ಶಂಕರಂ ಪರಿಪೃಚ್ಛತಿ. ಸೂತ ಉವಾಚ, ಸೂತ ಮಹರ್ಷಿಗಳು ಹೇಳ್ತಾರೆ, ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿಯರು ಕೂತ್ಕೊಂಡಿದ್ದಾರೆ. ಶಿವ ಮತ್ತು ಪಾರ್ವತಿ ಪತಿ ಪತ್ನಿ. ಅವ್ರು ಯಾಕೆ ಕೂತ್ಕೊಂಡಿದ್ದಾರೆ? ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಪಾರ್ವತಿ ಭಕ್ತಿಯಿಂದ ಶಿವನಿಗೆ ನಮಸ್ಕಾರ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಶ್ಲೋಕ ನಂಬರ್ 2. ಪಾರ್ವತಿ ಉವಾಚ ನಮಸ್ತೆ ದೇವ ದೇವೇಶ ಪರಾತ್ಪರ ಜಗದ್ಗುರು ಸದಾಶಿವ ಮಹಾದೇವ ಗುರುದೀಕ್ಷಾಂ ಪ್ರಯಚ್ಛ ಮೇ. ಪಾರ್ವತಿ ಹೇಳ್ತಾರೆ, ಇದು ಶ್ಲೋಕ ನಂಬರ್ 3. ಪಾರ್ವತಿ ಹೇಳ್ತಾರೆ, ನಮಸ್ತೆ ದೇವ ದೇವೇಶ. ದೇವತೆಗಳಿಗೆ ಎಲ್ಲಾ ದೇವತೆಗಳು ಶ್ರೇಷ್ಠರು. ದೇವತೆಗಳಿಗೆ ದೇವತೆಗಳು ಕೂಡ ಪೂಜೆ ಮಾಡುವಂತ ಶಿವ ದೇವದೇವೇಶ. ಪರಾತ್ಪರ ಜಗದ್ಗುರು, ಜಗತ್ತಿಗೆಲ್ಲ ಗುರು ನೀನು ಶಿವ. ಎಂತ ಗುರು? ಪರಾತ್ಪರ, ಎಲ್ಲರಿಗಿಂತ ಶ್ರೇಷ್ಠವಾದ ಗುರು. ಸದಾಶಿವ ಮಹಾದೇವ, ನನಗೆ ಗುರುವಿನ ಬಗ್ಗೆ ಜ್ಞಾನವನ್ನು ಕೊಡು, ಗುರುವಿನ ದೀಕ್ಷೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಪಾರ್ವತಿ. ಶ್ಲೋಕ ನಂಬರ್ 3. ಭಗವನ್ ಸರ್ವಧರ್ಮಜ್ಞ ವ್ರತಾನಾಂ ಉತ್ತಮೋತ್ತಮಂ ಬ್ರೂಹಿ ಮೇ ಕೃಪಯಾ ಶಂಭೋ ಗುರು ಮಹಾತ್ಮ್ಯಕಂ ಅದ್ಭುತಂ. ಭಗವಾನ್ ಸರ್ವಧರ್ಮಜ್ಞ, ಹೇ ಭಗವಾನ್, ನೀನು ಎಲ್ಲಾ ಧರ್ಮಗಳನ್ನು ತಿಳ್ಕೊಂಡಿದ್ಯಾ. ಸರ್ವಧರ್ಮವನ್ನ ತಿಳಿದುಕೊಂಡವನು ನೀನು, ಎಲ್ಲಾ ಧರ್ಮಗಳನ್ನು ತಿಳ್ಕೊಂಡವನು. ಧರ್ಮ ಅನ್ನೋದು ಸೂಕ್ಷ್ಮ. ಧರ್ಮದಲ್ಲಿ ಸೂಕ್ಷ್ಮದಿಂದ ಅತಿ ಸೂಕ್ಷ್ಮದ ಜ್ಞಾನ ಇದೆ. ಆ ಧರ್ಮ ಜ್ಞಾನ ಸುಲಭ ಇಲ್ಲ. ಆ ಸರ್ವಧರ್ಮವನ್ನು ತಿಳ್ಕೊಂಡ ಭಗವಾನ್ ನೀನು. ಹಲವಾರು ವ್ರತಗಳಿದ್ದಾವೆ. ವ್ರತ ಅಂದ್ರೆ ಒಂದು ನಿಯಮಬದ್ಧವಾಗಿ ಜೀವನ ಮಾಡೋ ಪದ್ಧತಿ. ಸೋಮವಾರ ವ್ರತ ಇರ್ಬೋದು, ಅಥವಾ ಆ ಶನಿವಾರ ವ್ರತ ಇರ್ಬೋದು,
ಅಥವಾ ಗಣಪತಿಗೋಸ್ಕರ ವ್ರತ ಮಾಡ್ಬೋದು, ಸಂಕಷ್ಟಿ ವ್ರತ ಮಾಡ್ಬೋದು, ಅಥವಾ ಅಯ್ಯಪ್ಪ ಸ್ವಾಮಿ ವ್ರತ ಮಾಡ್ಬೋದು. ಹೀಗೆ ಬೇರೆ ಬೇರೆ ವ್ರತ ಮಾಡ್ತಾರೆ. ವ್ರತದ ಒಂದು ನಿಯಮಬದ್ಧವಾಗಿ ಜೀವನ ಮಾಡ್ತಾರೆ, ಕಡೆಗೆ ಪೂಜೆ ಮಾಡ್ತಾರೆ. ಆ ಎಲ್ಲಾ ವ್ರತಗಳಿಂದ ಶ್ರೇಷ್ಠವಾದ ಗುರು ಮಹಾತ್ಮೆಯ ವ್ರತ. ಒಂದು ಗುರು ಮಹಾತ್ಮೆ ವ್ರತ ಏನ್ ಮಾಡ್ತಾರೆ, ಗುರು ಗೀತೆಯನ್ನ ಪಾಠ ಮಾಡಿ ಅದನ್ನ ಚಿಂತನೆ ಮಾಡಿ ಪೂಜೆ ಮಾಡೋ ಪದ್ಧತಿ, ಅದಕ್ಕೆ ಗುರು ಮಹಾತ್ಮೆಯ ವ್ರತ. ಅದನ್ನ ಹೇಳು ಮಹಾದೇವ. ಶಂಭೋ, ಶಂಭೋ ಅಂದ್ರೆ ಎಲ್ಲರಿಗೂ ಶುಭವನ್ನು ಮಾಡುವಂತ ಶಂಭು. ಬ್ರೂಹಿಮಿ ಕೃಪಯಾ ಶಂಭು ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ಲೋಕ ನಂಬರ್ 4. ಶ್ಲೋಕ ನಂಬರ್ 5. ಕೇನ ಮಾರ್ಗೇಣ ಭೋ ಸ್ವಾಮಿನ್ ದೇಹಿ ಬ್ರಹ್ಮಮಯೋ ಭವೇ ಕುರುಮೇ ಅನುಗ್ರಹಂ ದೇವ ನಮಾಮಿ ಶರಣೌ ತವ. ಕೇನ ಮಾರ್ಗೇಣ ಭೋ ಸ್ವಾಮಿನ್. ಒಬ್ಬ ಜೀವಿ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಭ್ರಮೆಯಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸಂಸಾರದ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾನೆ. ಅವನಿಗೆ ಸಂಸಾರದ ಬಿಡುಗಡೆ ಹೇಗೆ? ಆ ಜೀವೋ ಬ್ರಹ್ಮೈವನ ಅಪರ, ಜೀವ ನಾನು ಬ್ರಹ್ಮ ಅಂತ ತಿಳ್ಕೊಂಡು ಗೊತ್ತಾಗುತ್ತೆ ಹೇಗೆ ಅವನಿಗೆ? ಆ ಜ್ಞಾನವನ್ನ ನನಗೆ ತಿಳಿಸ್ಕೊಡು, ಅನುಗ್ರಹ ಮಾಡು ದೇವ. ನಮಾಮಿ ತವ ಶರಣ, ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿ ಪಾರ್ವತಿ ಕೇಳ್ಕೊಡ್ತಾರೆ. ಶ್ಲೋಕ 5. ಶ್ಲೋಕ 6. ಈಶ್ವರ ಉವಾಚ ಮಮ ರೂಪಾಸಿ ದೇವಿ ತ್ವಂ ತದ್ಭಕ್ತ್ಯಾ ತದ್ವದಾಮಿ ಅಹಂ ಲೋಕೋಪಕಾರಕಃ ಪ್ರಶ್ನಃ ಕೃತಃ ಕೇನಾಪಿ ನೋ ಪುರಾ. ಹೇ ಪಾರ್ವತಿ, ಈಶ್ವರ ಹೇಳ್ತಾರೆ, ಹೇ ಪಾರ್ವತಿ, ನೀನು ನನ್ನ ರೂಪ, ನನ್ನ ಸ್ವರೂಪ. ಶಿವ ಮತ್ತು ಪಾರ್ವತಿ ಬೇರೆಲ್ಲ, ಶಿವನ ಸ್ವರೂಪವೇ ಪಾರ್ವತಿ. ಹಾಗಾಗಿ ನಿನ್ಗೆ ಉತ್ತರ ಗೊತ್ತಿದೆ. ಈ ಉತ್ತರ ನಿನ್ಗೋಸ್ಕರ ಕೇಳ್ತಾ ಇಲ್ಲ, ಗೊತ್ತಾಗಿದೆ ನನಗೆ. ಪ್ರಶ್ನೆ ಕೇಳ್ತಾ ನಿನ್ಗೋಸ್ಕರ ಅಲ್ಲ. ಆದ್ರೂ ಕೇಳ್ತಾ ಇದೆಯಾ? ಯಾಕೆ ಕೇಳ್ತಾ ನನ್ಗೆ ಗೊತ್ತು. ಲೋಕೋಪಕಾರಕ, ಲೋಕ ಕಲ್ಯಾಣ ಆಗ್ಲಿ ಅಂತ ಕೇಳ್ತಾ ಇದೆಯಾ? ಈ ಪ್ರಶ್ನೆ ಹಿಂದೆ ಯಾರು ಕೇಳಿರಲಿಲ್ಲ, ನಾನು ಉತ್ತರ ಹೇಳ್ತೇನೆ ಅಂತ ಶಿವ ಹೇಳ್ತಾರೆ. ಇಲ್ಲಿ ಗುರುಗೀತೆ ಆರಂಭ ಆಗ್ತದೆ. ಗುರುಗೀತೆ ಶಿವ ಹೇಳ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪ್ರಶ್ನೆ ಕೇಳ್ತಾರೆ. ಅವಳಿಗೆ ಉತ್ತರ ಬೇಕಾಗಿಲ್ಲ, ಅವಳಿಗೆ ಗೊತ್ತಿದೆ ಉತ್ತರ. ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಶಿವನ ಬಾಯಿಂದ ಆ ಪ್ರಶ್ನೆಗೆ ಉತ್ತರವನ್ನು ಪಡಿತಾಳೆ. ಅದೇ ಗುರುಗೀತೆ. ಈ ಗುರುಗೀತೆಯ ಮುಂದಿನ ಚಿಂತನೆಯನ್ನ ಮುಂದಿನ ಕ್ಲಾಸ್ಗಳಲ್ಲಿ ಮಾಡೋಣ. ಹರಿ ಓಂ.